ನಮಸ್ಕಾರ. ಆಯ್ತಾ, ಸಿನಿಮಾ ರಿಲೀಸ್ ಅಂತ ಆಗಸ್ಟ್ 9ಕ್ಕೆ. ಭೀಮಾ ಅಲ್ಲ, ಹೀರೋ ಯಾರು? ಡೈರೆಕ್ಟರ್. ಇಷ್ಟೊತ್ತಿಗೆ ವೀಕ್ಷಕರಿಗೆಲ್ಲ ಗೊತ್ತಾಗಿರುತ್ತೆ ಯಾರು ಅಂತ. ಸುಮ್ಮನೆ ಮಾಸ್ಕ್ ಹಾಕೊಂಡು ಯಾಕೆ, ತೆಗೆದ್ಬಿಡಿ, ದರ್ಶನ ಕೊಡಿ. ಇದೇ ಆಗಸ್ಟ್ 9ಕ್ಕೆ ಭೀಮಾ ರಿಲೀಸು. ಮಿಸ್ ಮಾಡಿದಿರ. ವಾಕಿಂಗ್ ಮಾಡ್ತಾ ಇದ್ರು ಬಿಟ್ಟಿಲ್ಲ ನೋಡಿ, ಇಲ್ಲಿ ಬಂದು ಹೆಂಗ್ ಹಿಡ್ದಾಕಿದ್ದೀರ ನಾನು. ಬನ್ನಿ, ಸಿನಿಮಾ ಚೆನ್ನಾಗಿ ನಡೀಲಿ ಅಂತ ನಾವು ಒಂದ್ ಸ್ವಲ್ಪ ನಡೆಯೋಣ. ಬನ್ನಿ ಬನ್ನಿ ನಡೆಯೋಣ ಬನ್ನಿ. ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ. ನಾನು ಹರಿಪರಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ, ನಟ ವಿಜಯ್ ಅವರು, ದುನಿಯಾ ವಿಜಯ್ ಅವರು ನಿರ್ದೇಶಕರಾಗಿ ಸಲಗ ಸಿನಿಮಾದಿಂದ ಎಲ್ಲರಿಗೂ ಪರಿಚಯ ಆದರು. ಈಗ ಅವರು ಭೀಮಾ ಸಿನಿಮಾದ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಅವರ 2ನೇ ಪ್ರಯತ್ನ. ಈ ನೆಪದಲ್ಲಿ ಅವ್ರನ್ನ ಮಾತಾಡ್ಸೋಣ ಅಂತ ಬೆಳಿಗ್ಗೆ ಅವರು ವಾಕಿಂಗ್ ಮಾಡ್ತಾ ಇದ್ದ ಲಾಲ್ಬಾಗ್ ಹತ್ರ ಹೋಗಿದ್ವಿ. ಸೊ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ಅನ್ನೋ ಥರ ನಾವು ಒಂದು ಸ್ವಲ್ಪ ರೋಡಲ್ಲೆಲ್ಲ ಓಡಾಡಿಕೊಂಡು ಸಿನಿಮಾ ಬಗ್ಗೆ ಮತ್ತು ಒಂದಷ್ಟು ಬೇರೆ ವಿಷಯಗಳ ಬಗ್ಗೆ ನಾವಲ್ಲಿ ಮಾತಾಡಿದ್ವಿ. ಸೊ ಅದರ ಇಂಟ್ರೆಸ್ಟಿಂಗ್ ಪಾರ್ಟ್ಸು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮುಂದೆ ಬರುತ್ತೆ. ಬರೀ ಇದು ಸಿನಿಮಾ ಸಂದರ್ಶನ ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಈ ಸಿನಿಮಾದ ಮೇನ್ ಕಂಟೆಂಟ್ ಆಗಿರೋ ಡ್ರಗ್ಸ್ ಮಾಫಿಯಾ ಇದು ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದ್ರ ಒಂದು ಸಣ್ಣ ಝಲಕ್ ಕೂಡ ಕ್ರೈಮ್ ಸ್ಪಾಟ್ಗೆ ಹೋಗಿ ನಾವು ತೋರಿಸಿದ್ದೀವಿ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ. ಇದು ಒಂಥರ ಭೀಮಾ ತೀರದಲ್ಲಿ, ಯಾಕೆಂದರೆ ಹೋಗ್ತಾ ದಾರಿಯಲ್ಲಿ ಕಾಫಿನೂ ಕುಡಿದ್ವಿ, ವಿದ್ಯಾರ್ಥಿ ಭವನಲ್ಲಿ ದೋಸೆನೂ ತಿಂದ್ವಿ. ಸೊ ಹಾಗಾಗಿ ಒಂಥರ ಕಾಫಿ ವಿತ್ ಕರಿಯ. ಇದು ಭೀಮನ ದುನಿಯಾ. ದುನಿಯಾ ವಿಜಯ್ ಅವರು ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಪ್ರತಿಭೆಗಳಲ್ಲಿ ಒಬ್ಬರು. ದುನಿಯಾ ಸಿನಿಮಾದ ಮೂಲಕ ಅವರು ನಟರಾಗಿ ಎಲ್ಲರ ಗಮನ ಸೆಳೆದರು. ಈಗ ಅವರು ತಮ್ಮ ಸಿನಿ ಜರ್ನಿಯಲ್ಲಿ ನಿರ್ಮಾಪಕರು ಆಗಿದ್ದರು, ನಿರ್ದೇಶಕರು ಆದರು. ಕಳೆದ ಸಿನಿಮಾದಿಂದ, ಸಲಗ ಸಿನಿಮಾದಿಂದ ಈಗ ಭೀಮಾ ನಿರ್ದೇಶಕರಾಗಿ ಅವರಿಗೆ 2ನೇ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದ್ರ ಜೊತೆಗೆ ಈ ಸಮಾಜದಲ್ಲಿರೋ ಒಂದು ಕೆಟ್ಟ ಪಿಡುಗಿನ ಬಗ್ಗೆನೂ ಎಲ್ಲರ ಗಮನ ಸೆಳೆಯಬೇಕು ಅನ್ನೋದು ಅವರ ಉದ್ದೇಶ. ಸೊ ಅದನ್ನು ಈ ಸಿನಿಮಾದಲ್ಲಿ ಅವರು ಎಷ್ಟು ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಅನ್ನೋದು ನಾವಿನ್ನೂ ಕಾದು ನೋಡಬೇಕಾಗಿದೆ. ಯಾಕಂದರೆ ಈ ಸಿನಿಮಾ ಆಗಸ್ಟ್ 9ಕ್ಕೆ ರಿಲೀಸ್ ಆಗ್ತಾಯಿದೆ. ಈ ಥರ ಸಂದೇಶ ಕೊಡೋ ಸಿನಿಮಾ ಮಾಡುವಾಗ ಒಂದಷ್ಟು ಅದು ಏನೋ ಬೋಧನೆ ಥರ ಆಗಿಬಿಡೋ ಅಪಾಯ ಇರುತ್ತೆ. ಆದರೆ ವಿಜಯ್ ಅವರು ಹೇಳೋ ಪ್ರಕಾರ ಅವರು ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಸಂದೇಶ ಕೊಟ್ಟಿದ್ದಾರಂತೆ. ಹಾಗಾಗಿ ಅವರು ಇದನ್ನು ಎಲ್ಲೂ ರೋಧನೆ ಅಂತ ಅನಿಸದೇ ಇರೋ ಥರ ನಿರೂಪಣೆ ಮಾಡಿ, ಹಾಗಂತ ಏನು ಹೇಳದೆ ಬಿಡದೇ ಇರೋ ಥರ ಸಫಿಷಿಯೆಂಟಾಗಿ ಎಷ್ಟು ಹೇಳಬೇಕೋ ಅಷ್ಟನ್ನು ಎಫಿಷಿಯೆಂಟಾಗಿ ಹೇಳಿ ಮುಗಿಸಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಈ ಸಿನಿಮಾದ ಮೂಲಕ ಅವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಸಂದರ್ಶನ ನೋಡೋಣ ಬನ್ನಿ. ನೋಡಿ, ಇದು ಭೀಮಾ ಸಿನಿಮಾದಲ್ಲಿ ನಮಗೆಲ್ಲ ಮಾದಕ ವಸ್ತು ಅಂತಂದರೆ ಸಿಗರೇಟು, ಡ್ರಿಂಕ್ಸು ಇಷ್ಟು ಹೇಳ್ಬೋದು. ಇನ್ನೂ ಒಂದು ಲೆವೆಲ್ ಮೇಲೆ ಹೋದವರಿಗೆ ಗಾಂಜಾ, ಇನ್ನೂ ಏನೇನೋ ಬರುತ್ತೆ. ಬಟ್ ಆದರೆ ಅದನ್ನು ಮೀರಿದ ಒಂದು ಏನಂತಾರೆ, ಅದಕ್ಕೆ ಮೆಡಿಕಲ್ ಡ್ರಗ್ಸ್ಗಳು ಇವೆ, ನಶೆ ಕೊಡುವಂಥ ಡ್ರಗ್ಸ್ಗಳು ಇವೆ ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸಿದಾರಂತೆ. ಅದನ್ನು ತಯಾರು ಮಾಡುವಂಥ ಒಂದು ಕುಖ್ಯಾತ ಜಾಗ ಇದು. ಹಾಗಂತ ಇದು ಊರಿಂದ ಹೊರಗೆ ಎಲ್ಲೋ ಗುಹೆಯಲ್ಲಿ ಕಾಡಲ್ಲಿದೆ ಅಂತಲ್ಲ, ನಮ್ಮ ಸೆಂಟ್ರ್ ಆಫ್ ದ ಸಿಟಿ ಬೆಂಗಳೂರಲ್ಲೇ ಇರುವಂಥ ಜಾಗ. ಇದರ ಸುತ್ತಮುತ್ತಲೇ ಅನೇಕ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಆಫೀಸ್ಗಳಿವೆ, ಪೊಲೀಸರು ಇದ್ದಾರೆ. ಆದರೆ ಅವ್ರ ಕಣ್ಣಿಗೆ ಬಿದ್ದಿದೆಯೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ದರ್ಶನ್ ಕೇಸಲ್ಲಿ ACP ಚಂದನ್ ಅವರಂಥ ಕೆಲವು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಚೆನ್ನಾಗೇ ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಅವರಂಥವರು ಇಂಥ ವಿಷಯಗಳ ಬಗ್ಗೆನೂ ಸ್ವಲ್ಪ ಗಮನ ಹರಿಸಲಿ ಅನ್ನೋದು ನಮ್ಮ ಕಳಕಳಿ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಈ ಥರ ಡ್ರಗ್ಸ್ ತಯಾರಿಸುವಂಥ ಕೆಮಿಕಲ್ ವಸ್ತುಗಳು, ಆ ಟ್ಯೂಬ್ಗಳು, ಸೊಲ್ಯೂಷನ್ಗಳು, ಸಿರಿಂಜ್ಗಳು, ಇದನ್ನು ಸೀದಾ ಇಲ್ಲೇ ತೆಗೆದು ಏನೋ ಪೌಡ್ರ್ ಹಾಕಿ, ಅದೇನೋ ಮಾತ್ರೆ ಅಂತೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೊಡುವಂಥ ಮಾತ್ರೆ ಅಂತೆ, ಅವನ್ನ ಇಟ್ಕೊಂಡು ಅದರಿಂದ ಪೌಡ್ರ್ ಮಾಡಿ ಅದನ್ನು ಡಿಸ್ಟಿಲ್ ವಾಟ್ರು ಮತ್ತು ಇನ್ನೇನೋ ಮಿಕ್ಸ್ ಮಾಡಿ
ಇದನ್ನೆಲ್ಲ ಸೇರಿಸಿ ಡ್ರಗ್ಸ್ ಮಾಡ್ತಾರಂತೆ. ಅದನ್ನು ಡೈರೆಕ್ಟಾಗಿ ಬ್ಲಡ್ಡಿಗೆ ಇಂಜೆಕ್ಟ್ ಮಾಡೋದಂತೆ. ಇದು ಎಗ್ಗಿಲ್ಲದೆ ನಡೀತಾ ಇದೆ. ಅದರಲ್ಲೂ ಇದರಿಗೆ ಸಣ್ಣ ವಯಸ್ಸಿನ ಮಕ್ಕಳು. ದುನಿಯಾ ವಿಜಯ್ ಅವರು ಹೇಳೋ ಪ್ರಕಾರ 14 ವರ್ಷಕ್ಕೆ ಈ ಚಟಕ್ಕೆ ಬಿದ್ದರೆ ಜಾಸ್ತಿ ಅಂದರೆ 30 ವರ್ಷ ಅಷ್ಟೇ ಬದುಕಿರೋಕ್ಕೆ ಸಾಧ್ಯ ಅಂತೆ. ಆ ಲೆವೆಲ್ಗೆ ಅಪಾಯಕಾರಿ ಅನಿಸುವಂಥ ಇಂಥವೆಲ್ಲ ದಂಧೆ ಇಲ್ಲಿ ನಡೀತಾ ಇದೆ. ಸೊ ಇದನ್ನು ಎಲ್ಲರ ಮುಂದೆ ತರುವಂಥ ಪ್ರಯತ್ನ ನಮ್ಮದು. ಸೊ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳು ಇದ್ರ ಬಗ್ಗೆ ಗಮನ ಹರಿಸಲಿ ಅಂತ ನಮ್ಮ ಆಶಯ. ಇದರ ಹೊರತಾಗಿ ಮುಂದಿನ ಭಾಗದಲ್ಲಿ ಭೀಮಾ ಸಿನಿಮಾದ ಬಗ್ಗೆ ದುನಿಯಾ ವಿಜಯ್ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅಲ್ಲ, ನಿಮ್ಮನ್ನ ನಾವೆಲ್ಲ ಮಾಸ್ ಹೀರೋ ಅಂತ ಅಂದ್ಕೊಂಡಿದ್ವಿ. ಇತ್ತೀಚೆಗೆ ಯಾಕೆ ಮಾಸ್ಕ್ ಹೀರೋ ಆಗ್ತಾ ಇದ್ರಲ್ಲ? ಮಾಸ್ಕ್ ಹೀರೋ ತುಂಬ ಕಡೆ ನೀವು ಮಾಸ್ಕ್ ಹಾಕೊಂಡು ಓಡಾಡ್ತೀರ ಅಂತ ಸುದ್ದಿನೂ ಕೇಳಿದ್ವಿ, ವಿಡಿಯೋಸು ನೋಡಿದ್ದೀವಿ. ಇಲ್ಲ, ನನಗೆ ಮನೇಲಿ ಕೂತ್ಕೊಂಡಿರೋಕ್ಕಾಗಲ್ಲ. ನಾನೇನೋ ಗೊತ್ತಿಲ್ಲ, ನಾನು ದುನಿಯಾ ನೋಡ್ತಾ ಇರ್ಬೇಕು ಯಾವಾಗ್ಲೂ. ಆದರೆ ನಾವು ಡೈರೆಕ್ಟರ್ ಆದಮೇಲಂತೂ ತುಂಬ ಅನ್ನಿಸ್ತು. ನಾವು ಮನೆಯಲ್ಲೇ ಕೂತು ಒಳಗಡೆನೇ ಇದ್ದರೆ ತುಂಬ ಕಷ್ಟ. ಎಷ್ಟು ಓಡಾಡ್ತೀವೋ ಅಷ್ಟು ನಾವು ಸೊಸೈಟಿ ನೋಡ್ತೀವಿ. ನಮಗೆ ಗೊತ್ತಿರೋದನ್ನ ಏನೋ ಹೇಳ್ಬೋದು ಮತ್ತು ಕಲಿಬೋದು. ಹಂಗಾಗಿ ನಾನು ಆದಷ್ಟು ಬೆಳಿಗ್ಗೆ ಹೊತ್ತು ವಾಕ್ ಮಾಡ್ತೀವಲ್ಲ, ಅದಕ್ಕೆ ಜನರಲಾಗಿ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇರ್ತೀನಿ. ಎಲ್ಲರಿಗೂ ದುನಿಯಾ ತೋರಿಸಿದ್ರಿ, ನೀವು ದುನಿಯಾ ನೋಡ್ತಾ ಇದ್ದೀರಾ? ನಾನು ದುನಿಯಾ ನೋಡ್ತಾ ಇದ್ದೀನಿ. ಅಂದರೆ ನಾನು ಒಂದು 15-16 ವರ್ಷ ಆಗಿತ್ತು ಸರಿಗೆ ಓಡಾಡ್ದಿರ ಒದ್ದಾಡ್ಕೊಂಡಿದ್ದು. ಈಗ ಒಂದು ಸ್ವಲ್ಪ ಮಾಸ್ಕ್ ಕರೋನಾ ಬಂದಮೇಲಿಂದ ಸೇಫ್ಟಿ ಆಯಿತು ನಮಗೆ. ಅದು ನಮಗೆ ಅನುಕೂಲ ಆಗಿ ಓಡಾಡ್ತಾ ಇದ್ದೀವಿ ಎಲ್ಲ ಕಡೆ. ತುಂಬಿಸ್ಕೊಂಡು ಬಾ, ಗ್ಯಾಸ್ ಫಿಲ್ ಮಾಡ್ಕೊಂಬಾ, ಹೋಗ್ತಾ ಇರ್ತೀನಿ. ಹೇಳಿ ಬ್ರದರ್. ನೋಡಿ, ಇದೆಲ್ಲನೂ ನೋಡಿದಷ್ಟು ನಮಗೆ ಒಂಥರ ಅನಿಸುತ್ತೆ, ಏನು ನಡೀತಾ ಇದೆ ಅಂತೆಲ್ಲ. ಅದು ಯಾವಾಗಲೂ 4 ಗೋಡೆ ಮಧ್ಯೆ ಇದ್ದರೆ ಹೆಂಗೆ ಅಲ್ವಾ? ಸ್ಟಾರ್ ಅಂದ ತಕ್ಷಣ ಒಳಗೆ ಇದ್ದು ನನಗೆ ಅದು ಯಾಕೋ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಅದು. ನಾನು ಓಡಾಡಬೇಕು. ಆಮೇಲೆ ಒಂದು ಕಡೆ ಕೂರೋನಲ್ಲ, ನಾನು ತುಂಬ ಓಡಾಡ್ತಾ ಇರ್ತೀನಿ ಯಾವಾಗಲೂ. ಕತ್ಲಾದರೂ ಓಡಾಡ್ಬಿಡ್ತೀನಿ. ನಾನು ಬೈ ನೇಚರ್ ಬಂದ್ಬಿಟ್ಟಿದ್ದೀನಿ. ಸ್ಪೆಷಲಿ ಡೈರೆಕ್ಟರ್ ಆದಮೇಲೆ ಓಡಾಡಿದಷ್ಟು ಕತೆ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಅದು ಒಂದು ಕೇಳೋಣ ಅಂದ್ಕೊಂಡೆ. ಅಂದರೆ ಈ ಹೀರೋಗಳಿಗೆ ಡೈರೆಕ್ಟರ್ ಆಗಬೇಕು ಅಂತ, ಆಮೇಲೆ ಡೈರೆಕ್ಟರ್ಗಳಿಗೆ ಹೀರೋ ಆಗಬೇಕು ಅಂತ ಯಾಕೆ ಅನ್ಸುತ್ತೆ? ಇಲ್ಲ, ನನಗೆ ವಿಧಿ ಇಲ್ದಿರ ಆಗಬೇಕು. ನಾರ್ಮಲಿ ಯಾಕೆ ಅಂದರೆ ಇದಕ್ಕೆ ಬರ್ತೀನಿ, ಸಾರಿ ಕಟ್ ಮಾಡಿದ್ದಕ್ಕೆ. ಹೀರೋಗಳಿಗೆ ಅಲ್ಲ, ಡೈರೆಕ್ಟರ್ಗಳಿಗೆ ಹೀರೋ ಆಗಬೇಕು ಅಂದರೆ ಪಾಪ ಅವ್ರಿಗೊಂದು ಸ್ವಲ್ಪ ಲೈಮ್ ಲೈಟ್ ಬೇಕಾಗಿರುತ್ತೆ. ನಾವು ಏನೇ ಸಿನಿಮಾ ಮಾಡಿದ್ರೆ ಕೊನೆಗೆಲ್ಲ ಕ್ರೆಡಿಟ್ ಹೀರೋಗೆ ಹೋಗುತ್ತೆ, ನಾನು ಹೀರೋ ಬಿಡೋಣ ಅಂತ ಆಗ್ತಾರೆ. ಬಟ್ ನಿಮಗೆ ಅದರ ಅವಶ್ಯಕತೆ ಇಲ್ಲ, ನಿಮಗೆ ಎಲ್ಲ ಲೈಮ್ ಲೈಟ್ ಸಿಗುತ್ತೆ. ಆದರೂ ಡೈರೆಕ್ಟರ್ ಆಗಬೇಕಂತ ಯಾಕೆ ಅನ್ಸುತ್ತೆ? ಅಲ್ಲ, ವಿಧಿ ಇಲ್ದಿರ ಡೈರೆಕ್ಟರ್ ಆಗಬೇಕು ಅಂದರೆ ನಂದು ಜರ್ನಿಲಿ ಸುಮಾರು ಫ್ಲಾಪ್ಗಳು ನೋಡಿದೆ. ಅದು ನನಗೆ ಒಂದೇ ಅನಿಸಿದ್ದು, ಬಹುಶಃ ನಿರ್ದೇಶಕರ ತಪ್ಪು ಇರ್ಬೋದು, ಇಲ್ಲದೇನೂ ಇರ್ಬೋದು. ಬೇಡ, ಲಾಸ್ಟು ಒಂದು ಡಿಸೈಡ್ ಮಾಡೋಣ. ಯಾಕೆಂದರೆ ಗಾಂಧಿನಗರ ಚೆನ್ನಾಗಿ ಡಿಸೈಡ್ ಮಾಡಿಬಿಡ್ತು. ಇನ್ನು ದುನಿಯಾ ವಿಜಯ್ ಯಾವುದೇ ಕಾರಣಕ್ಕೂ ಮೇಲಕ್ಕೆ ಎದ್ದೋಡೋಕ್ಕೆ ಆಗಲ್ಲ, ಮುಗಿದೋಯ್ತು ಅವನ ಕತೆ ಅನ್ನೋ ಮಾತು ತುಂಬ ಚೆನ್ನಾಗಿ ಕೇಳಿ ಬಂತು ಕಿವಿಗೆ. ಆಗ ನನಗೆ ಒಂದು ಚಾಲೆಂಜ್ ಉಟ್ಕೋತು. ಆ್ಯಕ್ಚುಲಿ ನಾನೇ ಮುಗ್ದೋಗಿದೆ ಅಂತ ನಾನೇ ಹೇಳ್ಬೇಕು ಅದನ್ನು, ನನ್ನ ಕೈಲಿ ಆಗ್ತಿಲ್ಲ ಅನ್ನೋದನ್ನು. ಇನ್ನೊಬ್ರು ಯಾರು ಡಿಸೈಡ್ ಮಾಡೋಕ್ಕೆ ನನ್ನನ್ನು ತಾಳು ಅಂಥೇಳಿ, ಸರಿ ಎಲ್ಲ ನಾವು ಸೆಲೆಕ್ಟ್ ಮಾಡಲ್ಲ ಅನ್ಬೋದು. ಹೌದು, ಸೆಲೆಕ್ಟ್ ಮಾಡಬೇಕೋ ಬೇಡ ಅಂತ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು ನಾನು. ಆಮೇಲೆ ಹೌದಲ್ವಾ, ಕರೆಕ್ಟ್. ಪಾಪ ಗಾಂಧಿನಗರದ ಪ್ರೊಡಿಕ್ಷನ್ನು ಯಾವಾಗ್ಲೂ ಅದೊಂಥರ ನಾಸ್ಟ್ರಡಾಮಸ್ಸು ಮಾಡಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ ಮುಂದೆ ನಡೆಯೋದೆಲ್ಲನೂ. ಸರಿ ಆಯಿತು, ಇರಲಿ ಅಂತೇಳಿ ನಾನೇ ನಿರ್ದೇಶನ ಮಾಡೋಣ ಅಂಥೇಳಿ ಕಥೆನ ಬರೆದು ಡೈರೆಕ್ಷನ್ ಮಾಡಿದೆ. ಅದಾಗಿ ಈಗ ಸಲಗ ಆಯಿತು, ತುಂಬ ಚೆನ್ನಾಗಿ ಆಯಿತು, ಎಲ್ಲ ಜನ ಕೈ ಹಿಡಿದ್ರು. ಈಗ ತಿರ್ಗಾ ಭೀಮಾ ಇದೇ ಆಗಸ್ಟ್ 9ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಇನ್ನೂ ಖುಷಿಯಾಗಿದ್ದೀನಿ ನಾನು. ರೆಸ್ಪಾನ್ಸ್ ಹೆಂಗಿದೆ ಅಂದರೆ ಗಾಂಧಿನಗರದ್ದು? ಗಾಂಧಿನಗರ ಪ್ರೊಡ್ಯೂಸರ್ಗಳಿಗೆ ಬೇಜಾರಾಗಿರ್ಬೇಕು, ಇವ್ರದೆಲ್ಲ ಬರೀ ಇವ್ರದೇ ಮಾಡ್ಕೋತಾರೆ. ಕರೆಕ್ಟ್, ಡೈರೆಕ್ಟರ್ಗಳಿಗೂ ಬೇಜಾರಾಗಿರ್ಬೋದು. 100% ಆಗಿದೆ. ಪ್ರೊಡ್ಯೂಸರು ಆಗಿರೋದ್ರಿಂದ ಇಲ್ಲ, ಡೈರೆಕ್ಷನ್ ಟೀಮ್ ಅವರೆಲ್ಲರೂ ಅಂದರೆ ಈ ಹೊಸ ಬಡ್ಡಿಂಗ್ ಡೈರೆಕ್ಟರ್ಸ್ ಇದ್ದಾರಲ್ಲ, ಅವ್ರುಗಳು ತುಂಬ ಎನ್ಕರೇಜ್ ಮಾಡ್ತಾರೆ ನನ್ನ. ಸಾರ್ ಸಖತ್ ಇನ್ಸ್ಪೈರ್ ಆದ್ವಿ, ನಾವು ನೋಡ್ತೀವಿ ಅಂತ. ಬಟ್ ಕೆಲವರು ಇದ್ದೇ ಇರುತ್ತೆ, ಇವನು ಡೈರೆಕ್ಟ್ರ್ ಬೇರೆ ಆಗ್ಬಿಟ್ಟ, ಮನುಷ್ಯನ ಜನರಲ್ ಗುಣ ಅಲ್ವಾ, ಇದ್ರ ಮಧ್ಯೆನೇ ಬದುಕಬೇಕು ನಾವು. ಸಿನಿಮಾ ಹೆಸರು ಭೀಮಾ ಅಂತ. ಭೀಮಾ ಅಂದ ತಕ್ಷಣ ನನಗೆ
ಎರಡೆರಡು ಕ್ಯಾರೆಕ್ಟರ್ಸ್ ಬರುತ್ತೆ. ಒಂದು ಮಹಾಭಾರತದ ಭೀಮ, ಹಾಂ, ಇಲ್ಲ ಅಂಬೇಡ್ಕರ್ ಭೀಮ. ಎಸ್. ನಿಮ್ಮ ಸಿನಿಮಾ ಯಾವ ಕ್ಯಾಟಗರಿ ಇದೆ? ಇಬ್ಬರೂ ಇದ್ದಾರೆ ಅದರಲ್ಲಿ. ಹೌದಾ? ಹಾಂ, ಮೊದಲು ಮಹಾಭಾರತದ ಭೀಮ, ಹ್ಞೂ. ಆಮೇಲೆ ಬಾಬಾ ಸಾಹೇಬ್ರದ್ದು ಕೂಡ. ಅಂದರೆ ಇದಲ್ಲ, ಐ ಮೀನ್ ಅದು ಇನ್ಸ್ಪೈರ್ ಆಗ್ತೀವಿ ಕೆಲವು ಸರ್ತಿ. ಅಂದರೆ ಲೈಕ್ ನ್ಯಾಯಕ್ಕೋಸ್ಕರ ಹೋರಾಡೋದಿರ್ಬೋದು ಅಥವಾ ಸಬ್ಜೆಕ್ಟ್ ತೊಗೊಂಡ್ರು ಅಲ್ಲಿ ಅಂಬೇಡ್ಕರ್ ಬಂದೇ ಬರ್ತಾರೆ. ಆಲ್ಮೋಸ್ಟ್ ನಮ್ಮ ಲೈಫಲ್ಲಿ ಅವರು 100% ಬಂದೇ ಬರ್ತಾರೆ. ಆಮೇಲೆ ಮನುಷ್ಯನ ಲೈಫಲ್ಲಿ ಅವ್ರು ಇಲ್ದಿರ ಇಲ್ಲವೇ ಇಲ್ಲ. ಏನು ಬೀಳ್ತಾ ಇದ್ರು ಅವರು. ಹಾಂ. ಇನ್ನು ಭೀಮ ಅಂದರೆ ಬರೀ ಗದಾ ಯುದ್ಧಕ್ಕೆ ಅಷ್ಟೇ ಅಲ್ಲ, ಅಡುಗೆ ಮಾಡೋಕ್ಕೂ ಫೇಮಸ್ಸು. ಹೌದು. ಸೊ ನೀವು ಡೈರೆಕ್ಟರ್ ಆಗಿದ್ದೀರಾ, ಯಾವ ಥರ ಅಡುಗೆ ಮಾಡಿದ್ದೀರಾ ಸರ್? ಇಲ್ಲಿ ಕರೆಕ್ಟ್, ತುಂಬ ಒಳ್ಳೆ ಇದು. ಒಂದು ಅಡುಗೆ ಟ್ರೈ ಮಾಡಿದ್ದೀನಿ, ಅದನ್ನು ಆಡಿಯನ್ಸ್ ಸಮೇತ ವ್ಯವಸ್ಥೆ ಕೂಡ ತೊಗೊಂಡ್ರೆ ತುಂಬ ಒಳ್ಳೆ ಅಡುಗೆ ಆಗುತ್ತೆ. ಅದೊಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಅಂತೂ ತುಂಬ ಜನಕ್ಕೆ ವರ್ಷಾನುಗಟ್ಟಲೆ ಒಂದು ಒಳ್ಳೆ ಊಟ ಆಗುತ್ತೆ ಅದು. ಅಲ್ಲ, ನಿಮ್ಮ ಸಲಗ ನೋಡಿದ್ಮೇಲೆ ಅನ್ಸಿದ್ದು ಉಪ್ಪು ಖಾರ ನೀವು ಸರಿಯಾಗಿ ಹಾಕಿರ್ತೀರ. ಅಲ್ಲ, ಆದರೂ ಭಯ ಪ್ರತಿ ಸರಿನೂ ಭಯ. ಸಿನಿಮಾ ತೆರೆ ಮೇಲೆ ಬರೋವ್ರಿಗೂ ಭಯ, ಆಮೇಲೆ ರಿಯಾಕ್ಷನ್ಸ್ ಕೇಳೋವ್ರಿಗೂ ಭಯ. ಆ ರಿಯಾಕ್ಷನ್ಸ್ ಎಲ್ಲ ಬಂದ ಮೇಲೆ ಫಸ್ಟು ಏನು ಮಾಡ್ತಾರೆ ಜನರಲಿ, ಮಾರ್ನಿಂಗ್ ಶೋ ಆಗ್ತಾರಂಗೆ ಗಾಂಧಿನಗರ ಸ್ಪ್ರೆಡ್ ಮಾಡುತ್ತೆ, ಕೆಟ್ಟು ಪಿಕ್ಚರ್ ಅಂತೆ, ಅಯ್ಯೋ ಲ್ಯಾಗ್ ಅಂತೆ, ಅಯ್ಯೋ ಏನೂ ಇಲ್ವಂತೆ ಅಂತೆಲ್ಲ ಶುರು ಮಾಡಿರ್ತಾರೆ. ನಮ್ಗೆ ಅದು ಮುಖ್ಯ ಆಗಲ್ಲ, ಆಡಿಯನ್ಸ್ದೊಂದು ರಿಯಾಕ್ಷನ್ ಬರುತ್ತೆ. ಆಮೇಲೆ ನಮಗೆ ಪತ್ರಕರ್ತರು ಒಂದು ಆನೆಸ್ಟ್ ರಿವ್ಯೂಗಳು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಜೊತೆ ಸುಮಾರು ಜನ ಸಹಪಾಠಿಗಳಿದ್ದಾರೆ, ಅವರೆಲ್ಲ ಕೊಡ್ತಾರೆ. ಅದು ನನಗೆ ಎಸ್, ನಾವು ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಗೆಲ್ಲೋದು ಬೇರೆ, ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ಸಮಾಧಾನ ಬೇರೆ. ಅದೆರಡನ್ನೂ ವ್ಯತ್ಯಾಸ ಇಟ್ಕೊಂಡು ಮಾಡ್ತಾ ಇರ್ತೀವಿ. ನೀವು ಈ ಸಿನಿಮಾದಲ್ಲಿ ಈಗ ಡೈರೆಕ್ಟ್ರು ಆಗಿದ್ದೀರಾ, ಹೀರೋನೂ ಆಗಿದ್ದೀರಾ. ಹೌದು. ಸೊ ಹಂಗಾಗಿ ಹೀರೋ ವಿಜಯ್ ಕುಮಾರ್ ಅವರ ಮತ್ತು ಡೈರೆಕ್ಟ್ರ್ ವಿಜಯ್ ಕುಮಾರ್ ಅವರ ಮಧ್ಯೆ ಕೆಮಿಸ್ಟ್ರಿ ಹೆಂಗಿತ್ತು? ಇಬ್ಬರೂ ಏನು ಹೇಳ್ತೀನಿ, ಇಬ್ರಿಗೂ ಚಾಲೆಂಜೆ. ಅಂದರೆ ಕೆಲವು ಸತಿ ನಾವೇ ಕೇಳ್ತಾ ಇದ್ರು. ಹೌದು, ಜಾಸ್ತಿ ಡೈರೆಕ್ಟ್ರ್ ವಿಜಯ್ ಕುಮಾರ್ ಮತ್ತು ಆ್ಯಕ್ಟ್ರ್ ವಿಜಯ್ ಕುಮಾರ್ ಕೇಳಬೇಕಾಗಿತ್ತು. ಯಾಕೆ ನನಗಿಲ್ಲಿ ಇವಾಗಲೂ ಅಷ್ಟೇ, ನಾನು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ನನಗೆ ಡೈರೆಕ್ಟ್ರ್ ಗೆಲ್ಲಬೇಕು. ನಂದು ಆಗಿದೆ, ಅದು ದುನಿಯಾ ವಿಜಯ್ ಅಂತ ಆಗೋಗಿದೆ. ಇನ್ನು ಇರೋವರೆಗೂ ದುನಿಯಾ ವಿಜಯ್ ಅಂತಲೇ ಕರೆಯೋದು ಅದನ್ನು, ಅದನ್ನ ಯಾರೂ ಅಳಿಸೋಕ್ಕಾಗಲ್ಲ. ಆದರೆ ಇಲ್ಲೇನಾಗಿದೆ, ನಿರ್ದೇಶಕ ಒಬ್ಬ ವಿಜಯ್ ಕುಮಾರ್ ಇದ್ದಾನಲ್ಲ, ಅವನು ಏನು ಹೇಳಕ್ಕೆ ಹೊರಟಿದ್ದಾನೆ, ಅವನಿಂದ ಏನು ಉಪಯೋಗ ಅಥವಾ ಇನ್ಫಾರ್ಮೇಷನ್ ಇದೆಯಾ, ಎಂಟರ್ಟೈನ್ಮೆಂಟಲ್ಲಿ ಏನೋ ವಿಷಯ ಹೇಳ್ತಾನ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನನಗೆ. ನೋಡಿದ್ರಾ, ನೀವೇ ಎಷ್ಟು ಖುಷಿಯಾಗಿ ಬರ್ತಾ ಇದ್ದೀರಾ. ಏನಾದರೂ ಪಾತ್ ಬ್ರೇಕಿಂಗ್ ಅನ್ಸುವಂಥ ಹೊಸ ಥರದ ನಿರೂಪಣೆ ಏನಾದರೂ ಟ್ರೈ ಮಾಡಿದ್ರಾ ಈ ಸಿನಿಮಾ? ಇಲ್ಲ. ಅಂದರೆ ನನಗನ್ಸುತ್ತೆ ನಾನು ಇನ್ನೂ ಅಷ್ಟು ಪಳಗಿಲ್ಲ ಆ ವಿಷಯದಲ್ಲಿ. ಹೌದು. ಇಲ್ಲ, ತುಂಬ ಚೆನ್ನಾಗಿದೆ. ನಾನಿನ್ನೂ ಅಷ್ಟೊಂದು ಪಳಗಿಲ್ಲ. ನಂದು 2ನೇ ಸಿನಿಮಾ ಆಗಿರೋದ್ರಿಂದ ಆ ಥರದ ಒಂದು ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ ಬಹುಶಃ ಮುಂದೆ ಬರ್ಬೋದೇನೋ. ಇಲ್ಲಿ ನೀವು ಹೇಳ್ದಂಗೆ ಫುಟ್ಪಾತಲ್ಲಿ ನಡೆಯೋ ಹೊಸ ಪಾತ್ ಏನಾರ ಬಂದಿದೆಯಾ ಅನ್ನೋದಾದರೆ ಹೌದು. ಎಲ್ಲ ಒಬ್ಬ ಟಾಟಾ ಬಿರ್ಲಾಯಿಂದ ಹಿಡಿದು ಅಂಬಾನಿಯಿಂದ ಹಿಡಿದು ಇವತ್ತು ಒಬ್ಬ ದುಡ್ಡಿಲ್ದಿರೋನು ಕೂಡ ನಡಿಬೇಕಾಗಿರೋದು ಒಂದೇ ಪಾತು, ಫುಟ್ಪಾತು. ಈ ಫುಟ್ಪಾತ್ ಮೇಲೆ ನಡೆಯುವಂಥ ಎಲ್ಲರ ಶೂ ಮಾರ್ಕ್ಗಳ ಕಥೆ. ಚೆನ್ನಾಗಿ ಹೇಳಿದ್ರಿ. ಆ ಕಥೆನೇ ಭೀಮ. 2 ಸಿನಿಮಾ ಆಯಿತು. ಅಂದರೆ ಹೀರೋ ಕಮ್ ಡೈರೆಕ್ಟರ್ ಆಗಿ. ಹೌದು. ನಿಮ್ಮನ್ನು ನೀವು ನೋಡಿಕೊಂಡ್ರೆ ಹೀರೋ ವಿಜಯ್ ಕುಮಾರ್ ಆಗಿ ಡೈರೆಕ್ಟ್ರಿಗೆ ಏನು ಹೇಳ್ತೀರಾ, ಮತ್ತು ಡೈರೆಕ್ಟ್ರ್ ವಿಜಯ್ ಕುಮಾರ್ ಆಗಿ ಹೀರೋಗೆ ಏನು ಟಿಪ್ಸ್ ಕೊಡ್ತೀರಾ? ಡೈರೆಕ್ಟ್ರ್ ವಿಜಯ್ ಕುಮಾರ್ಗೆ ಹೀರೋ ಆಗಿ ಇನ್ನೂ ತುಂಬ ಸಖತ್ತಾಗಿ ಮಾಡು, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡು, ಒಳ್ಳೆ ಕಥೆ ಮಾಡು ಅಂತ ಹೇಳ್ತೀನಿ. ಡೈರೆಕ್ಟ್ರಾಗಿ ವಿಜಯ್ ಕುಮಾರ್ಗೆ ಇಲ್ಲಿವರೆಗೂ ನೀನು ಮಾಡಿರೋದು ಏನೂ ಇಲ್ಲ, ನೀನು ಕಿತ್ತಾಕಿರೋದು ಏನೂ ಇಲ್ಲ, ಇನ್ನೇನ ಹೊಸಾದು ಮಾಡು, ಇನ್ನೂ ಚೆನ್ನಾಗಿ ಜನ ಇಷ್ಟಪಡೋ ಥರ ಮಾಡು ಅಭಿನಯನ ಅನ್ನೋದನ್ನ ಇಬ್ಬರಿಗೂ ಕರೆಕ್ಷನ್ಸ್ ಹೇಳ್ತೀನಿ. ಈಗ ಸಲಗ ಆಯಿತು, ಸಲಗಕ್ಕಿಂತ ಭೀಮಾದಲ್ಲಿ ಏನು ಹೊಸದು ಅಥವಾ ವ್ಯತ್ಯಾಸ? ಹೌದು, ಸಲಗದಲ್ಲಿ ಹೌದೌದು. ಸಲಗ ನನಗೊಂದೇ ಒಬ್ಬ ಅಮಾಯಕ ರೌಡಿಸಮ್ಗೆ
ಗೊತ್ತಿಲ್ದಿರ ಬಂದರೆ ಅವನ ಬದುಕು ಏನೆಲ್ಲ ಆಗುತ್ತೆ. ಆಮೇಲೆ ಇವತ್ತು ಬೆಂಗಳೂರಲ್ಲಿ ರೌಡಿಸಮ್ ಅನ್ನೋದು ಯಾವ್ಯಾವ ರೂಪದಲ್ಲಿದೆ, ಅದಕ್ಕೆ ಕಾರಣ ಯಾರು ಅನ್ನೋದನ್ನ ಎರಡೂ ಕಡೆ ಬಿಡಿಸಿಡ್ತಾ ಹೋಗ್ತೀನಿ, ಯಾರಿರ್ಬೋದು ಏನು ಅಂತ. ಇಲ್ಲಿ ತುಂಬ ವಿಶೇಷವಾದ ವಿಷಯ ಅಂದರೆ ಅದೇ ಸಲಗದಲ್ಲಿ ಮಾಡಿರುವಂಥ ಮಕ್ಕಳು ಇವತ್ತು ಡ್ರಗ್ಗೆ ಅಂದರೆ ನಶಕ್ಕೆ ಏನಾದರೂ ಸಿಕ್ಕಾಕೊಂಡ್ರೆ ಅವ್ರು ಹೆಂಗಾಗಿದ್ದಾರೆ, ಹೆಂಗೆ ಆಗ್ತಾರೆ ಅವ್ರನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಅವ್ರ ಹತ್ರಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಅವ್ರನ್ನ. ಆ ಒಂದು ನೋವಿನ ಕಥೆನ ಎಂಟರ್ಟೈನ್ಮೆಂಟಲ್ಲಿ ಅಂದರೆ ವಾಸ್ತವವಾಗಿ ಹೇಳೋದು. ಇವತ್ತು ಒಂದು ಕ್ಯಾರೆಕ್ಟ್ರು ಒಂದು ಪೊಲೀಸ್ನ ಬೈಯುತ್ತೆ ಅಂದರೆ ಅದು ಹೆಂಗೆ ಬೈಯುತ್ತೆ ಅದು ಹಂಗೆ ತೆಗೆದಿದ್ದೀನಿ. ಇನ್ನೊಂದು ಕ್ಯಾರೆಕ್ಟ್ರು ಇನ್ನೊಂದು ಅವ್ರ ತಾಯಿನ ಹೊಡೆಯುತ್ತೆ ಅಂದರೆ ಅದು ಶ್ರೀಧರ್ ಅವ್ರ ತಾಯಿನ ಬೈಯುತ್ತೆ ಅಂದರೆ ಹೆಂಗೆ ಬೈಯುತ್ತೆ ಅದು ಆ ಕ್ಯಾರೆಕ್ಟ್ರು ಪಾತ್ರನ, ಅದನ್ನು ಹಂಗೆ ತೆಗೆದಿದ್ದೀನಿ. ಇನ್ನೊಂದು ಪಾತ್ರ ತಂದೆನ ಹೊಡೆಯುತ್ತೆ ಅಂದರೆ ತಂದೆನ ಯಾಕೆ ಹೊಡೆಯುತ್ತೆ, ಹೆಂಗೆ ಹೊಡೆಯುತ್ತೆ ಅದನ್ನು ಹಂಗೆ ತೆಗೆದಿದ್ದೀನಿ. ತುಂಬ ಹಸಿಯಾಗಿ ಹಂಗಂಗೆ ಶೂಟ್ ಮಾಡಿದ್ದೀನಿ ಅದನ್ನು. ಇತ್ತೀಚೆಗೆ ಆ ಪಾರ್ಕ್ ಹೋಗ್ಬೋದು, ಸಕ್ಕತ್ತಾಗಿದೆ. ಹೋಣ ಇತ್ತೀಚೆಗೆ ಮುಗಿಸ್ಬಿಡೋಣ. ಹಾಂ 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 ಒಂದು ಆರೋಪ ಅಂದರೆ ಹಾಂ ಸಿನಿಮಾ ರಂಗದ ಮೇಲೆ, ಅದು ಬನ್ನಿ ಕೊಡೋಣ. ಹಾಂ ಕನ್ನಡ ಸಿನಿಮಾ ರಂಗದ ಮೇಲೆ ಹಾಂ ಈ ರೌಡಿಸಮ್ಮು, ಹಿಂಸೆ, ಹೊಡೆದಾಟ ಹಾಂ ಇದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ರೇಕ್ಷಕನ ಅಭಿರುಚಿ ಹಾಳಾಗ್ತಾ ಇದೆ ಅನ್ನೋ ಥರ ಒಂದು ಮಾತಿತ್ತು. ನನ್ನ ಸಬ್ಜೆಕ್ಟ್ ಹಾಂ ಯಾವ ಥರ ಪ್ರಚೋದನೆ ಮಾಡುತ್ತೆ? ಇಲ್ಲ, ನನ್ನ ಸ್ಪೆಷಲಿ ಸಲಗ ಮಾಡಿದಾಗ ನನಗೆ ಒಂದೇ ಆಸೆ ಇದ್ದಿದ್ದು ರೌಡಿಸಮ್ ಯಾರು ಮಾಡಬೇಡಿ, ಆ ವಿಷಯಕ್ಕೆ ಹೋಗಬೇಡಿ, ಹೋದರೆ ಚಿಕ್ಕ ವಯಸ್ಸಿಗೆ ಬದುಕನ್ನು ಹಾಳು ಮಾಡ್ಕೋತೀವಿ ಅನ್ನೋದೇ ನನ್ನ ಉದ್ದೇಶ. ಅಲ್ಲಿ ಧನಂಜಯ ಅನ್ನೋ ಒಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್. ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕರಪ್ಷನ್ ಇದೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಳ್ಳೆಯವರಿದ್ದಾರೆ. ಹಂಗೆ ಪೊಲೀಸ್ ಕರೆಕ್ಷನ್ ಆಗುತ್ತೆ. ಹಂಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಅಫ್ಕೋರ್ಸ್ ಕರಪ್ಷನ್ ಇದೆ. ಅದರಲ್ಲೂ ಕೂಡ ಈ ನಡುವೆ ತುಂಬ ಪ್ರಾಮಾಣಿಕವಾದ ಆಫೀಸರ್ಸ್ ಬಂದು ಅದನ್ನು ತುಂಬ ಚೆನ್ನಾಗಿ ಎತ್ತಿ ತಮ್ಮ ಕೆಲಸನ ದೇವ್ರ ಕೆಲಸ ಅಂತ ಮಾಡ್ತಾ ಇದ್ದಾರೆ. ಹಂಗೆ ಅಲ್ಲಿ ರೌಡಿಸಮ್ಮಲ್ಲಿ ಅದೇ ಹೇಳ್ತಿದ್ದೆ, ರೌಡಿಸಮ್ ಮಾಡಿ ಅಂತ ನಾವು ಯಾರಿಗೂ ಹೇಳೋಕ್ಕಾಗಲ್ಲ, ಹೇಳಲೂಬಾರ್ದು. ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ವಾಮಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ಲದಂಗೆ ಇವತ್ತು ಡ್ರಗ್ ಮಾಡ್ತಾ ಇದ್ದಾರೆ. ಈಗ ನಾವು ನೋಡಿ, ನಾವೇನು ಶೋಕಿಗೆ ಏನು ಮಾಡಿಬಿಟ್ವಿ, ನಾವು ದರಿದ್ರ ಸಿಗರೇಟ್ ಸೇದೋದು ಕಲ್ತ್ವಿ. ಆ ಸಿಗರೇಟ್ ಸೇದೋದು ಕಲ್ತಾಗ ಹೆಂಗಿತ್ತು ಅಂದರೆ ಒಂಥರ ಏನೋ ಖುಷಿ ಕೊಡೋದು ನಮಗೆ. ಅದನ್ನು ಕಲಿತಾ ಅಡಿಕ್ಟ್ ಆದ್ವಿ. ಅಡಿಕ್ಷನ್ ಹೆಂಗಾಯಿತು ಅಂದರೆ ಅದನ್ನು ಬಿಟ್ಟೇ ಇರ್ದಾರಂಗೆ ಆಗೋದ್ವಿ. ಆ ಅಡಿಕ್ಷನ್ ಅದನ್ನು ಬಿಟ್ಟೇ ಇರ್ದಾರಂಗೆ ಆದಮೇಲೆ ಆರೋಗ್ಯದ ಎಲ್ಲ ಸಮಸ್ಯೆಗಳು ಗೊತ್ತಾಗಕ್ಕೆ ಶುರುವಾಯಿತು. ಆ ಒಂದು ಸಿಗರೇಟ್ಗೆ ನಾವು ಇಷ್ಟು ನರಳ್ತಾ ಇದ್ದೀವಿ, ಇವತ್ತು ಇಷ್ಟು ನರಳ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಪಾಯ್ಸನಸ್ ಶತ್ರು ಅಂದರೆ ಒಂದು ಸಿಗರೇಟು ಕೂಡ. ನಮ್ಮಲ್ಲಿರೋ ಅಷ್ಟು ಶತ್ರುಗಳಲ್ಲಿ ಸಿಗರೇಟ್ ಕೂಡ ದೊಡ್ಡ ಶತ್ರು. ಅದನ್ನೇ ನಾವು ಕಲಿತು ಬಿಡೋಕ್ಕಾಗ್ದಿರ ಬಿಟ್ಟು ಕಡಿಮೆ ಮಾಡಿ ನೋವು ತಿಂತಾ ಇದ್ದೀವಲ್ಲ, ಅದು ಅವತ್ತು ನಮ್ಮ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಕಲಿತಂಥ ಒಂದು ಕೆಟ್ಟ ಬುದ್ಧಿ. ಆದರೆ ಇವತ್ತು ಅದೇ ವಯಸ್ಸಿಗೆ ಕೆಟ್ಟ ವಿಷಯ ಅಂದರೆ ಇದೇ ಮಕ್ಕಳು, ನಮ್ಮ ವಯಸ್ಸಿನ ಆ ಮಕ್ಕಳು, ನೀವು ನಂಬಲ್ಲ ಸರ್, ಡೈರೆಕ್ಟಾಗಿ ಗಾಂಜಾ ಸೇರ್ತಾ ಇದ್ದಾರೆ. ಯಾರು? ಹುಡುಗ ಮತ್ತು ಹುಡುಗಿರು ಇಬ್ಬರೂ ಗಾಂಜಾ ಸೇರ್ತಾ ಇದ್ದಾರೆ. ಆ ಗಾಂಜಾದ ಬೇರೆ 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 ರೂಪಗಳಿದೆ ಇವತ್ತು. ಗಾಂಜಾ ಯಾವ ಥರದ ಗಾಂಜಾ ಸೇರ್ತಾರೆ, ಎಲ್ಲಿಂದ ತರ್ತಾವ್ರೆ, ಯಾಕೆ ಸೇರ್ತಾರೆ, ಮನೆಗೆ ಬರಬೇಕಾದ್ರೆ ಪೇರೆಂಟ್ಸಿಗೆ ಗೊತ್ತಾಗ್ದಿರಂಗೆ ಎಷ್ಟು ಕ್ಲೀನಾಗಿ ಬರ್ತಾರೆ. ಸರಿ, ಗಾಂಜಾ ಸಿಕ್ಕಿದ ಮೇಲೆ ಪ್ರಮೋಷನ್ ಅಂದರೆ ಏನು ತೊಗೊತಾರೆ? ಓಕೆ, ಆ ಪ್ರಮೋಷನ್ಗೆ ಹೋದ್ಮೇಲೆ ಡೌನ್ಫಾಲ್ ಆಗೋದ್ರೆ ಏನೂ ಇಲ್ಲ ಅಂದರೆ ಇನ್ನೇನು ತೊಗೊತಾವ್ರೆ ಮಕ್ಕಳು. ಇದನ್ನ ಹೇಳಕ್ಕೆ ಕೊಟ್ಟಿದ್ದು. ಇದರಲ್ಲಿ ನಾನು ಯಾರನ್ನೇನು ಪ್ರಚೋದನೆ ಮಾಡಲಿ? ಇದೊಂಥರ ಅಂದರೆ ಇಲ್ಲ, ಹಂಗಲ್ಲ, ಎಲಿಮೆಂಟ್ಸ್ ಇದೆಯಾ ಅಂತ ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿ ಅಲ್ವಾ ಕೇಳಬೇಕಾಗುತ್ತೆ. ನಮಗೂ ಭಯ, ಜವಾಬ್ದಾರಿ ಎರಡೂ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಇವತ್ತು ಒಂದು ಕೇಳಿದೆ ಅಂದರೆ, ನಾವೆಲ್ಲ ಅಂಡರ್ ವರ್ಲ್ಡ್ ಅಂದರೆ ಅದೆಲ್ಲೋ ನಮ್ಮ ಮನುಷ್ಯರಿಗೆ, ನಮ್ಮ ನಾಗರಿಕ ಸಮಾಜದಲ್ಲಿ ಇರಲ್ಲ, ಎಲ್ಲೋ ಇರುತ್ತೆ ಅಂತಲ್ಲ, ನಮ್ಮ ಸುತ್ತಮುತ್ತನೇ ನಡೀತಾ ಇರುತ್ತೆ. ಈಗ ನಾನು ಹೇಳೋದು, ಈಗ ತೋರಿಸಿದ್ದೀರಾ? ಕರೆಕ್ಟ್. ಇಲ್ಲ, ನಾನು ಹೇಳೋದು ಅಂಡರ್ ವರ್ಲ್ಡ್ ಅಂದರೆ ರೌಡಿಗಳನ್ನು ಒಂದು ಪಟ್ಟ ಕೊಟ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತೋರಿಸಿ ಅಂಡರ್ ವರ್ಲ್ಡ್ ಅಂತ ಹೇಳ್ತಿದ್ದೀರಾ. ಅದನ್ನು ಬಿಟ್ಟು ಅವ್ರನ್ನ ಹೊರತುಪಡಿಸಿ ಸುಮಾರು ಜನ ಅನ್ಯಾಯಗಳು ಮಾಡಿಕೊಂಡು ಹಿಂದೆ ಬಚ್ಚಿಟ್ಕೊಂಡಿದ್ದೀರಲ್ಲ, ನಿಮ್ಮನ್ನು ಅಂಡರ್ ವರ್ಲ್ಡ್ ಅಂತಲೇ ಕರೆಯೋದು. ಪಾಪ ಯಾರೋ ಕಣ್ಣಿಗೆ, ಹೌದು, ಅವ್ರನ್ನ ಯಾರೋ ಒಂದಷ್ಟು ಜನ ನಿಲ್ಲಿಸಿ ರೌಡಿಗಳು
ಇವ್ರಿಗೆ ರೌಡಿ ಪಟ್ಟ ಕೊಟ್ಟಿದ್ದೀವಿ, ಸ್ಲೇಟ್ ಕೊಟ್ಟು ಇಡ್ಸಿದ್ದೀವಿ, ಒಪ್ಕೋತೀನಿ. ಆದರೆ ಆ ರೌಡಿಗಳ ಹಿಂದೆ ಇನ್ನೊಂದಷ್ಟು ಜನ ಇದ್ದೀರಾ ನೀವು ಈ ರೌಡಿಗಳಿಗಿನ್ನ ದೊಡ್ಡ ರೌಡಿಗಳು ಅಲ್ವಾ? ಅದು ನಿಜವಾದ ಅಂಡರ್ ವರ್ಲ್ಡ್. ಪಾಪ ಇವರೆಲ್ಲ ಈಚೆ ಕಡೆ ವರ್ಲ್ಡ್ ಕಾಣ್ತಾವ್ರಿ. ಈಗ ಸ್ಲೇಟ್ ಕೊಟ್ಟು ಪೊಲೀಸವ್ರು ಇರಿಸ್ಬಿಟ್ಟಿದ್ದಾರೆ, ನಿನ್ನ ಹೆಸರು ಏನೋ ದಟ್ ಇಸ್ ಓಕೆ. ಹಿಂದೆ ಇದ್ದಾರಲ್ಲ ಅವರು, ಹೌದು ರಿಯಲ್ ಅಂಡರ್ ವರ್ಲ್ಡ್. Bad boys on the street, bad boys but ಅವ್ರೆ on the street. Psych. ಇನ್ನೊಂದು ಆರೋಪ ನಮ್ಮ ದೊಡ್ಡ ಹೀರೋಗಳ ಮೇಲೆ ಇರೋದು, ಜಾಸ್ತಿ ಸಿನಿಮಾ ಮಾಡ್ತಾ ಇಲ್ಲ ಅಂತ. ನಿಮ್ದು ಕೂಡ ಸಲಗ ಬಂದು ಬಹಳ ದಿನ ಆಯ್ತು. ಹೌದು. ಯಾಕೆ ಸರ್, ಈಗ ನಂಬರ್ ಆಫ್ ಕೋರ್ಸ್ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಮುಖ್ಯ ಅಲ್ಲ, ಅದು ಮಾಮೂಲಿ ಥರ ಆಗುತ್ತೆ. ಇಲ್ಲಿ ನಾವು ಲೇಟಾಗಿ ಮಾಡಬೇಕು ಅನ್ನೋದೇನೂ ಇಲ್ಲ. ನಮಗೇನಾಗುತ್ತೆ, ನಮಗೂ ಸೋಲ್ಗಳನ್ನ ನೋಡಿ ಭಯಗಳಿದೆ, ತುಂಬ ಭಯ ಇದೆ. ಮತ್ತೆ ಸೋತ್ಬಿಡ್ತೀವ ಅಂತ. ಯಾಕಂದರೆ ಒಂದು ಎಲ್ಲರದ್ದು ಏಜು ಒಂದೇ ಥರ ಇರಲ್ಲ, ಮತ್ತು ಸೋಲ್ಗಳು ಕೂಡ ಅದನ್ನು ಎಲ್ಲ ಟೈಮಲ್ಲೂ ಅನುಭವಿಸೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಭಯ ಕೂಡ ಅನ್ಬೋದು, ಒಂದು ಜವಾಬ್ದಾರಿ ಕೂಡ ಅನ್ಬೋದು. ಅಟ್ಲೀಸ್ಟ್ ಒಂದು ಮಾಡೋದು ಸೈ ಅನ್ಸ್ಕೊಳ್ಳೋಣ. ಸಡನ್ನಾಗಿ ನಾವು ಹಿಂದೆ ಮಾಡಿ ಅಯ್ಯೋ ರಿಪೀಟಾಗಿ ಸಿನಿಮಾಗಳು ಮಾಡ್ತಾನೆ, ಅವನಿಗೆ ಲಾಜಿಕ್ ಇಲ್ಲ, ಈ ಸಿನಿಮಾಲಿ ಏನು ಲಾಜಿಕ್ ಹೇಳಕ್ಕೆ ಬರ್ತಾನೆ ಅಂದ್ಬಿಡ್ತಾರೆ ಅನ್ನೋ ಒಂದು ಭಯನೂ ಇದೆ. ಬಟ್ ಅದು ಅಣ್ಣವರೆಲ್ಲ ವರ್ಷಕ್ಕೆ ಎಷ್ಟೊಂದು ಸಿನಿಮಾ ಮಾಡ್ತಿದ್ರು ಮೊದಲು. ಸರ್ ಆಗೇನಾಗಿತ್ತು, ಆ ಸ್ಕ್ರಿಪ್ಟ್ಗಳು ಹಂಗಿತ್ತು, ಸ್ಕ್ರಿಪ್ಟ್ಗಳು ಹಂಗೆ ರೆಡಿ ಇರೋದು. ಅವರು ಪಾಪ ಒಂದಾದ್ಮೇಲೆ ಒಂದು ಮಾಡ್ತಾ ಹೋದ್ರು. ಇವತ್ತು ನಮಗೆ ಒಂದು ಸ್ಕ್ರಿಪ್ಟು ಮಾಡೋದಕ್ಕೆ ಭಯ ಇದೆ. ಯಾಕೆ ಗೊತ್ತಾ, ಈಗ ನೀವು ಎಲ್ಲ ಫೋನ್ ಬಂದಮೇಲೆ ನೀವು ಯಾವ ಸೀನ್ ಮಾಡಿದ್ರು ಇದು ನೆಟ್ಫ್ಲಿಕ್ಸಲ್ಲಿರೋ ಆ ವೆಬ್ ಸೀರೀಸ್ನ ಸೀನು, ಅಮೆಝಾನಲ್ಲಿರೋ ಈ ಸೀನು, ZEE5ಅಲ್ಲಿರೋ ಈ ಸೀನು, ಅಥವಾ ಇನ್ನೊಂದು ಯಾವುದೋ ಇದ್ರದ್ದು OTTಯ ಈ ಸೀನು ಅಂತ ಹೇಳ್ತಾರೆ ಇವತ್ತು. ಇಷ್ಟನ್ನ ಹೊರತುಪಡಿಸಿ ನಾವು ಹೊಸ ಸೀನ್ ಮಾಡಿದಾಗ ಮಾತ್ರ ಇದು ಹೊಸದು ಅಂತಾರೆ. ಇಲ್ಲಾಂದರೆ ಆ ಥರ ಸಿನಿಮಾಗಳು ಮಾಡಿದ್ರೆ ವರ್ಷಕ್ಕೆ 4 ಮಾಡ್ಬೋದು, ದುಡ್ಡು ಸಿಗುತ್ತೆ. ನಮ್ಗೆ ಅದು ಮುಖ್ಯ ಅಲ್ಲ. ಅಂದರೆ ಪಾಪ ಅವ್ನು ಸ್ವಲ್ಪ ಚೆನ್ನಾಗಿರೋದು ಮಾಡೋಣ ಅನ್ನೋ ಒಂದು ಆಸೆ ಅಷ್ಟೆ. ಈಗ ಭೀಮದ್ದು ಬಿಸ್ನೆಸ್ ವೈಸ್ ಮಾತಾಡ್ತಾಯಿದ್ರೆ ಓಕೆ, ಹೆಂಗಾಗಿದೆ, ಪ್ರಾಸ್ಪೆಕ್ಟಸ್ ಹೆಂಗಿದೆ? ಭೀಮಾ ಬಿಸ್ನೆಸ್ ಎಲ್ಲ ನಮ್ಮ ಕೃಷ್ಣ ಸಾರ್ಥಕು ಮತ್ತು ಜಗದೀಶು ಅವರು ಪ್ರೊಡ್ಯೂಸರ್ಸ್ ಆಗಿರೋದ್ರಿಂದ ಅದು ಅವ್ರಿಗೆ ಬಿಟ್ಟಿದ್ದೀವಿ. ನಮ್ದೇನಿದ್ರು ಆಯ್ತು, ಈಗ ಹೀರೋ ಆಗಿ ಡೈರೆಕ್ಟರ್ ಆಗಿ ಒಂದು ಕುತೂಹಲ ಇರುತ್ತೆ, ತಿಳ್ಕೊಂಡಿರ್ತೀರ, ಹೇಳಿ ಪರವಾಗಿಲ್ಲ. ಎಂಡಲ್ಲಿ ಎಲ್ಲ ಹೇಳ್ತಾರೆ, ಈಗ ಏನು ಹೇಳಲ್ಲ. ಪಾಪ ಅವ್ರದ್ದು ಏನೇನೋ ಲೆಕ್ಕಾಚಾರ ಇರುತ್ತೆ, ಅವರು ಎಲ್ಲೆಲ್ಲೋ ತಂದಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅದ್ರದ್ದೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಎಂಡಿಗೆ ಗೊತ್ತಾಗುತ್ತೆ. ಸೊ ಬಿಸ್ನೆಸ್ ಬಗ್ಗೆ ಏನು ಮಾತಾಡಲ್ಲ ಅಂತೀರ? OTT GTT ಸ್ಯಾಟಲೈಟು ಅದೆಲ್ಲ ಮೋಸ್ಟ್ಲಿ ನಡೀತಾ ಇದೆ ಅಂತ ಕಾಣುತ್ತೆ. ಮುಗಿದ್ಮೇಲೆ ಎಲ್ಲನೂ ಹೇಳ್ತಾರೆ. ನೀವು ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿ ಬಂದು? ಈಗ 18ನೇ ವರ್ಷ ಇದೆ. 18 ವರ್ಷದಲ್ಲಿ ತುಂಬ ಸಿನಿಮಾಗಳು ಮಾಡಿದ್ದೀರಾ. ಬಟ್ ಅದರ ಮೆಜಾರಿಟಿ ಎಲ್ಲ ಒಂಥರ ಆ್ಯಕ್ಷನ್ ಹೀರೋ, ಮಾಸ್ ಈ ಥರದ್ದು. ಬಟ್ ನಿಮ್ಮನ್ನು ಒಂದೆರಡು ಸಿನಿಮಾಗಳಲ್ಲಿ ನೋಡಿದ್ದೀನಿ, ಅಂದರೆ ರಜನಿಕಾಂತ್ ಆಗಿರ್ಬೋದು, ದನಕಾಯನ್ ಆಗಿರ್ಬೋದು. ಎಮೋಷನ್ಸ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡ್ತೀರಾ. ಒಂದು ಸೆನ್ಸ್ ಆಫ್ ಹ್ಯೂಮರ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಸೊ ಆ ಥರ ಎಮೋಷನಲ್ ಸಿನಿಮಾಗಳು ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇಲ್ವಾ ನಿಮಗೆ? ಸರ್ ಈಗ ಅದು ತುಂಬ ಔಟ್ ಬೇರೆ ತುಂಬ ಆಸೆ ಎಮೋಷನಲ್ ಸೀನ್ ಮಾಡೋದಕ್ಕೆ. ಅಲ್ಲ, ನಾರ್ಮಲ್ ಆ್ಯಕ್ಷನ್ ಸಿನಿಮಾದಲ್ಲಿ ಅಲ್ಲೊಂದು ಪಾರ್ಟ್ ಎಮೋಷನ್ಸ್ ಇದ್ದೇ ಇರುತ್ತೆ. ಈಗ ಬಟ್ ಔಟ್ ಆ್ಯಂಡ್ ಔಟ್ ಮಾಡೋದಕ್ಕೆ ಆ ಥರ ಸ್ಕ್ರಿಪ್ಟ್ ಸಿಗಬೇಕು ಮೇಯ್ನು. ಈಗ ಉದಾಹರಣೆಗೆ ಕೋಟಿಲಿ ಒಂದು ಸೀನ್ ಮಾಡಿದೆ, ನನಗೆ ಮಾಡೋ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅದನ್ನು ನೋಡಿದಾಗಲೇ ಈ ಪ್ರಶ್ನೆ ಕೇಳಬೇಕಂತ. ಬರೋದು ಒಂದೇ ಸೀನ್ ಆದರೂ ತುಂಬ ಇಂಪ್ಯಾಕ್ಟ್ ಇದೆ. ಎಕ್ಸಾಕ್ಟ್ಲಿ, ನಂಗೆ ತುಂಬ ಆವಾಗ ಆ ಒಂದೇ ಸೀನ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ಲಿಕ್ಕೆ ನಾನು ಮಾಡಿದೆ. ಅದೇ ಥರ ಬರುವಂಥ 150 ಸೀನು ಇಂಟ್ರೆಸ್ಟಿಂಗ್ ಆಗಿದ್ರೆ ಪ್ರೇಕ್ಷಕರು ನೋಡ್ತಾರೆ. ಹೌದು. ಈಗ ನಾನು ಎಮೋಷ್ನಲ್ ಮಾಡ್ತೀನಿ ಅಂದ ತಕ್ಷಣ ಎಲ್ಲೋ ಫಸ್ಟ್ ಹಾಫಲ್ಲಿ 3 ಸೀನು, ಸೆಕೆಂಡ್ ಹಾಫಲ್ಲಿ 3 ಸೀನ್ ತೊಗೊಂಬಂದ್ಬಿಟ್ಟು ಇಟ್ಟರೆ ನೋಡಲ್ಲ, ಅದು ಎಮೋಷ್ನಲ್ಲೂ ಆಗಲ್ಲ, ಏನೂ ಆಗಲ್ಲ. ಸೊ ಹಂಗಾಗಿ ನಾನು ಅದಕ್ಕೆ ಕೈ ಹಿಡಿಯಲ್ಲ. ಆಮೇಲೆ ತುಂಬ ನಮಗೆ ಕೈ ಹಿಡಿದಿದ್ದು ಆ್ಯಕ್ಷನ್ ವಿಷಯಗಳೇ. ಅಂದರೆ ಎಲ್ಲರಲ್ಲೂ ಒಬ್ಬ ಫೈಟರ್ ಇರ್ತಾನೆ, ಎಲ್ಲರಲ್ಲೂ ಒಬ್ಬ ಹೋರಾಟಗಾರ ಇರ್ತಾನೆ, ಎಲ್ಲರಲ್ಲೂ ನಾನೇನೋ ಒಂದು ಅವನು ಹೊಡೆದು ಬಾರಿಸ್ಬೇಕು ಅನ್ನೋದು ಇರ್ತಾನೆ. ಅದು ನಮಗೆ ಬಂಡವಾಳ ಆಗಿದೆ ಇವತ್ತು. ಆಮೇಲೆ ನಮ್ಮ ಕಲರ್ಗೆ ಸೂಟ್ ಆಗೋಂಥದ್ದು ಅದು. ಆಮೇಲೆ ಪಾಪ ಎಲ್ಲ ಕೂಲಿ ಕಾರ್ಮಿಕರನ್ನ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಅವ್ರಿಗೆ ಹತ್ರಕ್ಕಾಗುವಂಥ ಪಾತ್ರಗಳನ್ನ ಮಾಡ್ತೀನಿ. ನನ್ಗೆ ಏನಿದೆಯೋ ಅದನ್ನು
ಇಷ್ಟು ಸಿನಿಮಾ ಮಾಡಿದಿರಲ್ಲ, ನಿಮಗೆ ಅಂದರೆ ಇದುವರೆಗೂ ಮಾಡಿಲ್ಲದ ಯಾವುದಾದ್ರೂ ಒಂದು ಪಾತ್ರ ಮಾಡಬೇಕು ಅಂತ ಅನಿಸಿರುವಂಥ ಯಾವ್ದಾದ್ರು ಪಾತ್ರ ಇದೆ? ತುಂಬ ಇದೆ, ತುಂಬ ಇದೆ, ತುಂಬ ಇದೆ. ಮತ್ತೆ ನಾನೊಂದು ಪೌರಾಣಿಕ ಅಂತೆಲ್ಲ ಹೇಳ್ಬೇಡಿ. ಇಲ್ಲ 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 ನಾನು ಎಲ್ಲರೂ ಅದೇ ಆನ್ಸರ್ ಹೇಳ್ತಾರೆ, ಅದಕ್ಕೆ. ಇಲ್ಲ, ನನಗೆ ಮಾಡದೇ ಇರೋಂಥ ಪಾತ್ರ ಒಂದು ಲಾಯರ್ ಮಾಡಬೇಕು ಅಂತ ಆಸೆ ಇದೆ. ತಿರ್ಗಾ ಶಂಕರ್ IPS ಆದಮೇಲೆ ಒಂದು ಪೊಲೀಸ್ ಆಫೀಸರ್ ಮಾಡಬೇಕು ಅಂತ ಆಸೆ ಇದೆ. ಶಂಕರ್ IPS ಚೆನ್ನಾಗಿತ್ತು. ಹೌದು. ಇನ್ನೊಂದು IPS ಮಾಡೋ ಆಫೀಸರ್ ಆಗಬೇಕು ಅಂತ ಇಷ್ಟ ಇದೆ ನನಗೆ. IPS ಸಖತ್ತಾಗಿರುತ್ತೆ. ಆಮೇಲೆ ಎಸ್, ಒಂದು ಒಬ್ಬ ನಾವು ಮಂತ್ರಿ ಆಗೋ ಆಸೆ ಪಡೋಕ್ಕಿಂತ ಒಬ್ಬ ಕಾರ್ಪೊರೇಟರು ಆ ಚಿಕ್ಕ ಏರಿಯಾನ ಎಷ್ಟು ಮುದ್ದಾಗಿ ನೋಡ್ಕೋಬೋದು, ಕರಪ್ಷನ್ ಇಲ್ದಿರ, ಎಲ್ಲೂ ದುಡ್ಡು ತಿಂದಿರ, ಆ ಒಂದು ಬ್ಲಾಕ್ ಇರುತ್ತಲ್ಲ ಅದನ್ನ ಎಷ್ಟು ಮುದ್ದಾಗಿ ನೋಡ್ಕೋಬೇಕು ಅನ್ನೋ ಒಂದು ಕಥೆ ಹೇಳೋ ಆಸೆ ಇದೆ. ಈ ಇಷ್ಟು ಸಿನಿಮಾಗಳಲ್ಲಿ ಅಂದರೆ ಎಲ್ಲರಿಗೂ ಅಂದರೆ ಲೈಫಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಇದ್ದೇ ಇರುತ್ತೆ. ಹೌದೌದು. ತಪ್ಪುಗಳು ನಾವು ಮಾಡಿರ್ತೀವಿ, ನೀವು ಮಾಡಿರ್ತೀವಿ, ಎಲ್ಲರೂ ಮಾಡಿರ್ತಾರೆ. ಸೊ ನಿಮಗೆ ಇಷ್ಟು ಸಿನಿಮಾಗಳಲ್ಲಿ ಯಾವುದಾದ್ರು ಒಂದು ಸಿನಿಮಾ ಮಾಡಬಾರ್ದಿತ್ತು ಅಂತ ಯಾವ್ದಾರು ಅನಿಸಿದೆ? ಇದಾವೆ ಇದಾವೆ, ಅದು ಹೇಳೋದು ಬೇಡ, ಆಮೇಲೆ ಅವ್ರು ಡೈರೆಕ್ಟರ್ಗಳು ಬೇಜಾರು ಮಾಡ್ಕೋತಾರೆ. ನಮ್ಮ ತಪ್ಪುಗಳು ಮಾತ್ರ ಹೇಳ್ಕೊಳೋಣ, ಬೇರೆಯವ್ರ ತಪ್ಪು ಬೇಡ. ಬೇರೆಯವ್ರ ತಪ್ಪು ಬೇಡ ಅಂತ ನಾನು ತಪ್ಪು ಮಾಡಿದ್ದೆ. ಯಾವುದೋ ಸೊಳ್ಳೆ ಪಾರ್ಕಪ್ಪ ಇದು, ಸೊಳ್ಳೆ ಇದು. ಈ ಕುಸ್ತಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ, ಏನಾಯ್ತು ಅದರ? ಹೌದು, ಅದು ಕತೆ ತುಂಬ ಚೆನ್ನಾಗಿ ಬಂತು. ಬಟ್ ಬೇರೆ ಸಿನಿಮಾಗಳಿಗೆ ಓಲಕ್ಕೆ ಶುರುವಾಯಿತು. ಸುಲ್ತಾನ್ ಥರ, ದಂಗಲ್ ಥರ, ದಂಗಲೆಲ್ಲ ಓಲಕ್ಕೆ ಶುರುವಾಯಿತು. ಸೊ ಹಂಗಾಗಿ ಅದನ್ನು ನಾನು ಸದ್ಯ ಯಾವಾಗ ಏನಾಗ್ಬಿಡುತ್ತೆ, ನಾವೇ ಅಲ್ಲಿಂದ ಕದ್ವಿ ಅಂತ ಹೇಳ್ಬಿಡ್ತಾರೆ, ಅದಕ್ಕೆ ಬೇಡ ಅಂತೇಳಿ ಅದನ್ನು ಸ್ವಲ್ಪ ಇಟ್ಟಿದ್ದೀನಿ. ಕತೆ ಬದಲಾಯಿಸಿದ್ರೆ ಮಾಡ್ತೀನಿ. ತುಂಬ ಒಳ್ಳೆ ಕತೆ ಅದು, ತುಂಬ ಎಮೋಷ್ನಲ್ ಕತೆ ಅದು. ಸೊ ಹಂಗಾಗಿ ಬಿಟ್ಟಿದ್ದೀನಿ ಅಷ್ಟೇ ಅದನ್ನು. ಇನ್ನು ಮತ್ತೆ ಭೀಮ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ಟ್ರೈಲರ್ ತೋರಿಸಿದ್ರಿ. ಹೌದು. ಆ ಟ್ರೈಲರಲ್ಲಿ ಒಂದು ಡೈಲಾಗ್ ಇತ್ತು. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳೋದು ನಿಮಗೆ. ಕ್ಯಾಮ್ರಾಮನ್ ಯಾರು? ನಮ್ಮ ಶಿವು, ನಮ್ಮ ಸಲಗ ಮಾಡಿ ಒಳ್ಳೊಳ್ಳೆ ಶಾರ್ಟ್ಸ್ ಮಾಡಿದ್ದಾರೆ. ಹೌದು ಹೌದು. ತುಂಬ ಬರೀ ಟ್ರೈಲರಲ್ಲೇ ಇಷ್ಟಿದೆ ಅಂದರೆ ಸಿನಿಮಾದಲ್ಲಿ ಎಷ್ಟಿರ್ಬೋದೋ ಗೊತ್ತಿಲ್ಲ. ಹೌದು, ಖುಷಿ ಆಯಿತು. ಡೈಲಾಗ್ ಅದು ಮಾಸ್ತಿ ಅವರು ಬರೆದ್ರು ಅಂತ ಹೇಳಿದ್ರಿ. ಹೌದು. ಒಂದು ಹುಡುಗರೊಂದು ಬೆಂಕಿ ಕಡ್ಡಿ ಇದ್ದಂಗೆ, ಒಂದು ಬೆಂಕಿ ಕಡ್ಡಿ ಇದ್ದಂಗೆ ಒಂದು ಅಂಟ್ಕೊಂಡು ಹೊಡೆದ್ರೆ ಇಡೀ ಪಟ್ಟಣನೇ ಬಗ್ಗಂತ ಅಂಟ್ಕೊಂಡು ಉರಿಯುತ್ತೆ. ಅದಕ್ಕೆ ನೋಡಿ ಎರಡು ಅರ್ಥ ಇದೆ. ಅಂದರೆ ಇಡೀ ಬೆಂಕಿ ಪಟ್ಟಣನೇ ಹತ್ಕೊಂಡು ಉರಿಯುತ್ತೆ ಅನ್ನೋ ಥರನೂ ಆಗುತ್ತೆ. ಜೊತೆಗೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ವಾ, ಅವ್ರು ಒಬ್ಬ ಕೆಟ್ಟ ಅಂದರೆ ಇಡೀ ಪಟ್ಟಣ ಅಂದರೆ ಇಡೀ ಊರೇ ಹತ್ಕೊಂಡು ಉರಿಯುತ್ತೆ ಅನ್ನೋ ಥರನೂ ಆಗುತ್ತೆ. ಮೋಸ್ಟ್ಲಿ ಮಾಸ್ತಿ ಅವರು ಎರಡೂ ಆಸ್ಪೆಕ್ಟ್ ನೋಡಿಕೊಂಡೇ ಬರೆದಿರ್ಬೇಕು ಅಂತ ಅನಿಸುತ್ತೆ. ಈ ಥರದ ಡೈಲಾಗ್ಸು ಸಿನಿಮಾದಲ್ಲಿ ತುಂಬ ಇರ್ಬೋದಾ? ಹಾಂ, ಮಾಸ್ತಿ ಬರ್ತಿರೋ ತುಂಬ ತುಂಬ ವಿಷಯಗಳು ಮನಸ್ಸಿಗೆ ಮುಟ್ಟುತ್ತೆ. ಸ್ಪೆಷಲಿ ಒಂದು ಪೊಲೀಸ್ ಆಫೀಸರು, ಲೇಡಿ ಪೊಲೀಸ್ ಆಫೀಸರು ಒಂದು ಹುಡುಗಿ, ಚಿಕ್ಕ ಹುಡುಗಿನ ಕುಣಿಸ್ಕೊಂಡು ಒಂದು 4 ಡೈಲಾಗ್ ಹೇಳುತ್ತೆ. ತುಂಬ ಹಾಂಟಿಂಗ್ ಆಗಿದೆ ಅದು. ತುಂಬ ಯಪ್ಪ ಅನಿಸುತ್ತೆ ಮನಸ್ಸಿಗೆ. ತುಂಬ ಮೀನಿಂಗ್ಫುಲ್ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಅಭಿಮಾನಿಗಳಿಗೂ ಮತ್ತು ನಾರ್ಮಲ್ ಆಡಿಯನ್ಸ್ ಇಬ್ಬರಿಗೂ ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲೇನಾಗಿದೆ ಅಂದರೆ, ಸ್ಪೆಷಲಿ ಭೀಮಾ ಸಿನಿಮಾನ ಎಲ್ಲರೂ ಯಾಕೆ ನೋಡಬೇಕು ಅಂದರೆ, ಮನೆಯಲ್ಲಿ ಈ ಮಕ್ಕಳಿದಾರಲ್ಲ, ಈ ಮಕ್ಕಳು ತಾಯಿ ತಂದೆಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಇವತ್ತು. ಈಗ ಸಿಗರೇಟ್ ಸೇದಿದ್ರೆ ಸ್ಮೆಲ್ ಬರುತ್ತೆ, ಅಪ್ಪ ಹೊಡಿತಾರೆ, ಅಮ್ಮ ಬೈತಾರೆ, ಅಪ್ಪನಿಗೆ ಹೇಳಲ್ಲ ಅಂತಾರೆ. ಗಾಂಜಾ ಸೇದಿದ್ರೆ ಮಕ್ಕಳು ಮಂಕಾಗಿರ್ತಾರೆ, ಯಾಕೆ ಮಗು ಹಿಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು, ಅಂತರ ಕಟ್ಸು ಅಂತಾರೆ. ಅದನ್ನು ಮೀರಿ ಇನ್ನೊಂದು ಡ್ರಗ್ ಬಂದಿದೆ ಬೆಂಗಳೂರಲ್ಲಿ. ಆ ಡ್ರಗ್ಗು ಪಾರ್ಥೇನಿಯಂ ಗಿಡಕ್ಕಿಂತ ಜಾಸ್ತಿ ಬೆಳೆಯೋಕ್ಕೆ ಶುರುವಾಗೋಗಿದೆ ಆಲ್ರೆಡಿ. ಅದನ್ನು ಮಟ್ಟ ಹಾಕಬೇಕಾದ್ರೆ ಒಬ್ಬರ ಕೈಯಲ್ಲಿ ಮಾತ್ರ ಸಾಧ್ಯ, ಪೊಲೀಸ್ನವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಅದನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಲಿ ಅನ್ನೋ ಆಸೆ ನನಗೆ. ಆ ವಿಷಯದಲ್ಲಿ ಇದನ್ನು ಪೇರೆಂಟ್ಸ್ ನೋಡಬೇಕು ಫಸ್ಟು, ಆಮೇಲೆ ಮಕ್ಕಳು, ಸ್ಪೆಷಲಿ ಕಾಲೇಜ್ಗೆ ಹೋಗೋ ಮಕ್ಕಳು ನೋಡಬೇಕು. ಯಾಕೆಂದರೆ ಯಾರೋ ಅವ್ರ ಫ್ರೆಂಡೇ ಅದನ್ನು ಮಾಡ್ತಾ ಇರ್ಬೋದು. ಈ ಡ್ರಗ್ಗಲ್ಲಿ ಸ್ಮೆಲ್ ಬರಲ್ಲ, ಹೊಗೆ ಇಲ್ಲ. ಆದರೆ ಆ ಡ್ರಗ್ ಮಾಡಿರೋ ಮಕ್ಕಳಲ್ಲಿ ನೀವು ನಂಬಲ್ಲ, ತುಂಬ ಆಶ್ಚರ್ಯ ಅನಿಸುತ್ತೆ, ಮ್ಯಾಕ್ಸಿಮಮ್ 30 ವರ್ಷದ ಮೇಲೆ ಬದುಕಲ್ಲ. ಅವನೇನ 14 ವರ್ಷಕ್ಕೆ ಶುರು ಮಾಡಿದ್ರೆ, ಯಾಕೆಂದರೆ 14ನೇ ವರ್ಷಕ್ಕೆ ಅವ್ನಿಗೆ ಅವೆಲ್ಲ ತುಂಬ ಟೆಂಪ್ಟ್ ಆಗೋದು. 30 ವರ್ಷದ ಮೇಲೆ ಬದುಕಲ್ಲ. ಅದಕ್ಕೆ ಡಾಕ್ಯುಮೆಂಟ್ಸು ಇದೆ 30 ವರ್ಷದ ಮೇಲೆ. ಅಂದರೆ ಈ ಸಿನಿಮಾ ನೀವು ಬರೀ ಕ್ರಿಯೇಟಿವ್ ಆಗಿ ಅಷ್ಟೇ ಅಲ್ಲ, ಅಂದರೆ ಫ್ಯಾಕ್ಟ್ ಇಟ್ಕೊಂಡು ಮಾಡಿದ್ದೀರಾ? ಹೌದೌದು, ಫ್ಯಾಕ್ಟ್ ಇಟ್ಕೊಂಡೆ ಮಾಡೋದು. ಸ್ಪೆಷಲಿ ನಾನು ಕತೆ ಅಂತ ಮಾಡಿದಾಗ ಅದಕ್ಕೆ ಹಿಂಗೆ ಓಡಾಡ್ತೀನಿ, ಗೊತ್ತಾ, ಹಿಂಗೆ ಓಡಾಡೋ ವಿಷಯನೇ ಒಂದು ಏನೋ ಹುಡ್ಕಾಡ್ತಾ ಇರ್ತೀನಿ. ಏನು ನಡೀತಾ ಇದೆ, ಏನಾಗ್ತಾ ಇದೆ, ಎಲ್ಲಿ ಏನಾಗಿದೆ. ಮೊನ್ನೆ ಪಾಪ ಒಂದು ಆಟೋಲ್ಲಿ ಬಂದಾಗ ತುಂಬ ಚೆನ್ನಾಗಿ ಹೇಳಿದ್ರು ಅವ್ರು. ಆಟೋ ಓಡಿಸ್ತಾ ಸರ್
ನಾನು ಸುಮ್ಮನೆ ಎನ್ಕ್ವೈರಿ ಮಾಡ್ತಾ ಇದ್ದೆ, ಮಾಸ್ಕ್ ಹಾಕ್ಕೊಂಡೆ, ಗೊತ್ತಾಗಿಲ್ಲ ಅವ್ರಿಗೆ. ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಸರ್, ಗೌರ್ಮೆಂಟ್ ಸೀಟು ಅಂತಾರೆ. ಹೌದು, ಕಾಲೇಜ್ ಫೀಸ್ ಕಡಿಮೆ, ಬಟ್ ಹಾಸ್ಟೆಲ್ ಫೀಸೇ 1.5 ಲಕ್ಷ ಇತ್ತು. ಈಗ ಹಾಸ್ಟೆಲ್ ಫೀಸೇ 1.5 ಲಕ್ಷ ಸರ್, ಎಲ್ಲಿಂತಾರ ಅಂದ್ಬಿಟ್ಟು ಮಗಳಿಗೆ ಬೇಡ್ಕೊಂಡೆ, ಬೇಡಮ್ಮ ಅಂತೇಳಿ ನಮ್ಮ ತಾಯಿನೇ ಕರ್ಕೊಂಡೋಗಿ ಅಲ್ಲೇ ಒಂದು ಸಣ್ಣ ರೂಮ್ ಮಾಡಿಟ್ಟಿದ್ದೀನಿ ಸರ್. ಮಗಳು ಅಲ್ಲಿ ಓದ್ತಿದ್ದಾಳೆ, ತುಂಬ ಚೆನ್ನಾಗಿ ಓದ್ತಾಳೆ ಅಂತ. ಈ ಥರದ್ದೆಲ್ಲ ಕಥೆಗಳು ಹುಡ್ಕಾಡ್ತಾ ಇರ್ತೀನಿ. ಸರ್ಕಾರಕ್ಕೆ ಪ್ರಶ್ನೆ ಕೇಳ್ಬೋದು, ಈ ಥರದ್ದೇನೋ ಒಂದು ಸೌಲಭ್ಯ ಮಾಡಿಕೊಡಿ. ನನ್ನ ಕತೆ ಈ ಥರದ್ದು ಇಷ್ಟ ನನಗೆ. ಕಂಟೆಂಪ್ರರಿ ವಿಷಯಗಳನ್ನ, ಅದು ಎಮೋಷ್ನಲ್ ವಿಷಯಗಳನ್ನ ಎಂಟರ್ಟೈನ್ಮೆಂಟಲ್ಲಿ ಹೇಳೋದು. ಈಗ ನಾನು ತುಂಬ ಕ್ಲಾಸಾಗಿ ಹೇಳ್ತೀನಿ ಅಂದರೆ ಬರೋದೇ ಇಲ್ಲ ಯಾರೂ. ಅದು ಬೋಧನೆ ಮಾಡೋದ್ರ ದಯವಿಟ್ಟು ನಾವೇ ಕ್ಲಾಸ್ಗೆ ಹೋಗಿಲ್ಲ, ನಿಮ್ಮ ಕ್ಲಾಸ್ ನಾವ್ಯಾಕೆ ಬರಬೇಕು ಅಂತಾರೆ. ಇಲ್ಲ ಸರ್, ಮಾಸಾಗಿ ಹೇಳ್ತೀನಿ ಅಂದರೆ ಖಂಡಿತವಾಗ್ಲೂ ಬಂದು ನೋಡ್ತಾರೆ. ಅಫ್ಕೋರ್ಸ್ ಆಮೇಲೆ ತುಂಬ ಅದರ ಇಂಪ್ಯಾಕ್ಟು ಒಳ್ಳೇದಿರ್ಬೋದು. ಹೌದು, ತುಂಬ MNC ಕಂಪ್ನಿ ಅಲ್ಲಿ ವರ್ಕ್ ಮಾಡೋರು ಕೂಡ ಸಲಗಾನ ಅಪ್ರಿಷಿಯೇಟ್ ಮಾಡಿದರು. ಖಂಡಿತವಾಗ್ಲೂ ಭೀಮಾನು ಅವರು ನೋಡಬೇಕು. ಅವ್ರು ಯಾಕೆ ನೋಡಬೇಕು ಅಂದರೆ ಅವರೇ ತುಂಬ ಬ್ಯುಸಿ ಇರೋದು ಇವತ್ತು, ಪೇರೆಂಟ್ಸ್ ಆಗಿ ತುಂಬ ಬ್ಯುಸಿ ಅವರೇನೆ. ಮಕ್ಕಳನ್ನ ಪಾಪ ಟೈಮೇ ನೋಡ್ಕೊಳಕ್ಕೆ ಟೈಮ್ ಇರಲ್ಲ. ಆ ಟೈಮಲ್ಲಿ ಮಕ್ಳು ಏನು ಮಾಡ್ಬೋದು ಅನ್ನೋದು ಒಂದು ಸಣ್ಣದು ಒಂದು ಅಲಾರ್ಮ್ ಅಂತ ಹೇಳ್ಬೋದು. ಹುಷಾರಾಗಿದೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಮ್ಮ ಜೊತೆ ಭೀಮಾ ಬಗ್ಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಭೀಮಾ ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ನಿಮ್ಮ ನಿರ್ದೇಶನ, ನಟನೆ ಎರಡೂ ಹಿಂಗೆ ಮುಂದುವರಿಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.